ನಮ್ಮ ರಾಜ್ಯ ನಾಯಕರು, ಮಾಜಿ MLCಗಳು, ನಮ್ಮೆಲ್ಲ ಹಿತೈಷಿಗಳು, ನೆಲಮಂಗಲ ತಾಲೂಕಿನ ಧುರೀಣರು, ಯಲಹಂಕ ಭಾಗದ ಮುಖಂಡರು, ನಮ್ಮೆಲ್ಲರ ಹಿರಿಯರಾದಂಥ ನಮ್ಮ ಕೃಷ್ಣಣ್ಣವರ ಹುಟ್ಟಿದಬ್ಬನ ಇವತ್ತು ಅವರಿಗೆ ನಾರ್ಮಲಾಗಿ ಅವ್ರು ಯಾರನ್ನೂ ಕೂಡ ಕರೆದಿಲ್ಲ. ನಾವೆಲ್ಲರೂ ಕೂಡ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶಯಿಸ್ತೀವಿ. ಅವರಿಗೆ ಭಗವಂತ ಒಳ್ಳೆ ರೀತಿ ಆರೋಗ್ಯ ಕೊಡಲಿ. ನೆಲಮಂಗಲ ತಾಲೂಕು ಮತ್ತು ಯಲಹಂಕ ಅವ್ರಿಗೆ ಎರಡು ಭಾಗದ ಜನಗಳು ಕೂಡ ಎರಡು ಕಣ್ಣಿದ್ದಂಗೆ ಎರಡು ಕಡೆಗೂ ನೋಡಿ ಅಲ್ಲಿ ಬರ್ತಕ್ಕಂಥ ಮುಖಂಡರುಗಳು ವಿಶ್ವಾಸ ಗಳಿಸಿ ಇವತ್ತು ರಾಜ್ಯದಲ್ಲಿ ಕುಮಾರಣ್ಣವ್ರ ಹತ್ರ, ದೇವೇಗೌಡರ ಹತ್ರ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಾರ್ಟಿಯ ಮುಖ್ಯಸ್ಥರು ಭಾಳ ವಿಶ್ವಾಸ ಗಳಿಸ್ತಕ್ಕಂಥ ಏಕೈಕ ನೆಲಮಂಗಲ ತಾಲೂಕಿನ ರಾಜಕಾರಣಿ ಯಾರನ್ನಿದ್ದರೆ ಅದು ಕೆ ಕೃಷ್ಣಪ್ಪ ಅವ್ರದ್ದು ತಪ್ಪಾಗಲಾರ್ದು. ಅವರ ಅಪಾರದ ಅಭಿಮಾನಿಗಳು ಯಾರೂ ಗೊತ್ತಿಲ್ಲ ಮನೆ ತವರು ಅಂತೇಳಿ. ನಾವು ಅದರಲ್ಲೂ ಕೂಡ ಸಿಕ್ಕೇ ಸಿಗ್ತಾರೇನೋ ಅವ್ರಿಗೆ ನಾವು ಹಾರೈಸಬೇಕು, ಶುಭ ಹಾರೈಸಬೇಕು ಅಂತೇಳಿ ನಾವು ಬಂದಿರತಕ್ಕಂಥದ್ದು. ಅವರೇನೋ ಮನೆಗವರೇ ಹುಟ್ಟಿದ ದಿನ ಆಚರಣೆ ಮಾಡ್ಕೊತಾರೆ ಅಂತ ಏನಾದ್ರು ತಾಲೂಕಿಗೆ ಮೆಸೇಜ್ ಸ್ವಲ್ಪ ಹೊರಗಡೆ ಹೋಗಿದ್ರೆ ಇವತ್ತಿಲ್ಲಿ ಜಾತ್ರೆ ಆಗಿಬಿಡೋದು. ಬಟ್ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ದೇವೇಗೌಡರ ಮನೆಗೆ ಹೋಗೋದ್ರಿಂದ ಇವತ್ತು ಈ ಕಾರ್ಯಕ್ರಮನ ರದ್ದು ಮಾಡೋರು. ಸುಮಾರು 3-4 ವರ್ಷದಿಂದನೂ ಕೂಡ ಹುಟ್ಟುಹಬ್ಬ ಏನು ಬೇಡ ಅಂತೇಳಿ ತೀರ್ಮಾನ ಮಾಡೋರು. ಆದರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ಅವರ ಆಶಯಗಳು, ಅವರ ಹಿತೈಷಿಗಳು ಭಾಳ ಅಭಿಮಾನಿಗಳಿರೋದ್ರಿಂದ ನಾವು ಅವ್ರಲ್ಲಿ ಭಗವಂತ ಪ್ರಾರ್ಥನೆ ಮಾಡೋದಿಷ್ಟೇ. ಅವ್ರಿಗೆ ಏನೇ ಕೊಡಲಿಲ್ಲ ಅಂದರೂ ಆರೋಗ್ಯ ಮಾತ್ರ ಚೆನ್ನಾಗಿ ಕೊಡಲಿ ಅಂತಕ್ಕಂಥ ಭಗವಂತ ಎಲ್ಲ ಕೊಟ್ಟವ್ರೆ, ಚೆನ್ನಾಗವ್ರೆ, ಅವ್ರ ಕುಟುಂಬದವ್ರು ಚೆನ್ನಾಗವ್ರೆ. ಇವತ್ತೇನಾದ್ರು ಕೂಡ ನಮ್ಮ ಭಾಗದಲ್ಲಿ ಯಾರಾದರೂ ಇಮ್ಮಿಡಿಯೇಟ್ಲಿ ಸಿಗ್ತಕ್ಕಂಥ ಯುವನ ನಾಯಕರಿದ್ದರೆ ಅದಕ್ಕೆ ಕೃಷ್ಣಣ್ಣವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾವು ಸಡನ್ನಾಗಿ ಕುಮಾರಣ್ಣ ತಗೋದಲ್ಲಿ, ವಿಜಯಣ್ಣ ತಗೋದಲ್ಲಿ ಮಾಡಲಿಕ್ಕಾಗಲ್ಲ. ನಾವು ಸಡನ್ನಾಗಿ ಹೋಗಿ ನಮಗೇನೋ ಕಷ್ಟ ಸುಖ ಕೇಳ್ಕೋಬೇಕು ಅಂದರೆ ಅದು ಕೃಷ್ಣಣ್ಣವ್ರ ಹತ್ರ. ಆದ ಕಾರಣ ನಾವೆಲ್ಲರೂ ಅವ್ರ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಯಾವತ್ತೂ ಕೂಡ ಅವ್ರು ಒಳ್ಳೇದು ಬಯಸ್ತಕ್ಕಂಥವ್ರು. ಇಡೀ ತಾಲೂಕಲ್ಲಿ ಪ್ರತಿ ಮೂಲೆಯಲ್ಲೂ ಕೂಡ ಅವ್ರ ಹಿತೈಷಿಗಳವ್ರೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕೊನೆಯದಾಗಿ ಅವ್ರು ಒಳ್ಳೆ ರೀತಿಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ಬದುಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಯಸ್ತೀನಿ.